ಒಂದು ಸುಂದರ ಅರಣ್ಯದಲ್ಲಿತ್ತು ಅತ್ಯಂತ ಆಕರ್ಷಕ ನವಿಲು. ಅದರ ಸುಂದರ, ಬಣ್ಣಬಣ್ಣದ ರೆಕ್ಕೆಗಳು ಅರಣ್ಯದ ಎಲ್ಲರೂ ಗಮನ ಸೆಳೆಯುತ್ತಿದ್ದುದು. ಎಲ್ಲ ಹಕ್ಕಿಗಳು, ಪ್ರಾಣಿಗಳು ಅದರ ಸೌಂದರ್ಯವನ್ನು ಮೆಚ್ಚುತ್ತಿದ್ದರು. ನವಿಲು ತನ್ನ ರೂಪದ ಮೇಲೆ ಹೆಮ್ಮೆಪಟ್ಟು ತನ್ನನ್ನು ಇತರರಿಗಿಂತ ಶ್ರೇಷ್ಠನೆಂದು ಭಾವಿಸುತ್ತಿತ್ತು. ಅವನಿಗೆ ಹತ್ತಿರದ ಅಡವಿಯಲ್ಲಿ ಕಾಗೆಯೂ ವಾಸಿಸುತ್ತಿದ್ದ. ಕಾಗೆ ಕಪ್ಪು ಬಣ್ಣದ, ಸರಳವಾದ ಹಕ್ಕಿ. ಅದರ ಕಿರುಕುಳುವ ಧ್ವನಿ ಮತ್ತು ಸಾಧಾರಣ ರೂಪವನ್ನು ನೋಡಿದರೆ ಯಾರಿಗೂ ತಕ್ಷಣ ಎಳೆದುಕೊಳ್ಳುವಷ್ಟು ಕಾಣುತ್ತಿರಲಿಲ್ಲ. ಆದರೆ ಕಾಗೆ ಬಹಳ ಬುದ್ಧಿವಂತ ಮತ್ತು ಜಾಣಮನೆ. ಒಂದು ದಿನ ನವಿಲು ಆಕಳಿಸಿ ಕಾಗೆಯ ಬಳಿ ಹೋದರೂ ತನ್ನ ಗರ್ವದಿಂದ, ನೋಡು ಕಾಗೆ, ನಿನ್ನ ಬಣ್ಣ ಏನು? ನಾನು ಇಷ್ಟು ಬಣ್ಣದ ಜೊತೆ ಸುಂದರವಾಗಿ ಕಂಗೊಳಿಸುತ್ತಿರುವೆ. ನೀನು ನನ್ನ ಮುಂದೆ ಏನು? ಎಂದು ಕೇಳಿತು. ಕಾಗೆ ನಗುತ್ತಾ ಉತ್ತರಿಸಿತು, ಹೌದು ನವಿಲು, ನೀನು ಬಹಳ ಸುಂದರ, ನಿನ್ನ ರೆಕ್ಕೆಗಳ ರಂಗು ನೋಡುವವರೆಗೂ ಆನಂದ ಕೊಡುತ್ತವೆ. ಆದರೆ ನಿನ್ನಿಗೆ ಒಂದು ಕೊರತೆಯಿದೆ, ನೀನು ಹಾರಲು ಸಾಧ್ಯವಿಲ್ಲ. ನವಿಲು ನಿಶ್ಶಬ್ದವಾಯಿತು. ಆಮೇಲೆ ಕಾಗೆ ಮುಂದುವರೆಸಿ ಹೇಳಿತು, ನಾನು ಬಹಳ ದೂರ ಹಾರಬಹುದು, ನಾನು ಹೊಸ ಪ್ರದೇಶಗಳನ್ನು ನೋಡಬಹುದು, ನನ್ನ ಆಹಾರವನ್ನು ಎಲ್ಲಿಂದ ಬೇಕಾದರೂ ಹುಡುಕಬಹುದು, ನಾನು ಸ್ವತಂತ್ರವಾಗಿ ಬಾಳಬಹುದು. ನೀನು ಎಂದಿಗೂ ನನ್ನಂತೆ ಹಾರಲಾಗದು. ನವಿಲು ಮೌನವಾಗಿ ಆಲಿಸುತ್ತಿದ್ದ. ಆಗ ಮೊದಲು ಬಾರಿಯಂತೆ ನವಿಲು ತನ್ನ ಅಹಂಕಾರವನ್ನು ಪರಿಶೀಲಿಸಿತು. ಅದು ಅರಿತುಕೊಂಡಿತು, ರೂಪವೇ ಎಲ್ಲಾ ಅಲ್ಲ, ಬುದ್ಧಿಮತ್ತೆ, ಸಾಮರ್ಥ್ಯ ಮತ್ತು ಶ್ರದ್ಧೆಯೂ ಮುಖ್ಯ. ನವಿಲು ಕಾಗೆಗೆ ಧನ್ಯವಾದ ಹೇಳಿತು ಮತ್ತು ಅಹಂಕಾರವನ್ನು ಬಿಟ್ಟು ಎಲ್ಲರೊಂದಿಗೆ ಸ್ನೇಹವಾಗಿರುವ ತೀರ್ಮಾನ ತೆಗೆದುಕೊಂಡಿತು.